ಹಾಯ್ ಗೈಸ್, ವೆಲ್ಕಮ್ ಟು ಟ್ಯಾಕ್ ಮ್ಯಾರಕಲ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಾಗ ನಾನು ನಿಮಗೆ 15,000 ಒಳಗೆ ಬರುವಂತಹ ಬೆಟರ್ ಪರ್ಫಾರ್ಮೆನ್ಸ್ ನೀಡುವಂತಹ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಒಂದು ಕೂಪನ್ ಕೂಡ ಗಿವ್ ಅವೇ ಮಾಡೋದನ್ನು ನಿಮಗೆ ಯಾರಿಗಾದರೂ ಬೇಕಾದಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಾಗ ನಿಮ್ಗೆ ಟಾಪ್ 5 ಫೋನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 15,000 ಒಳಗಡೆ ಬರುವಂತಹ ಟಾಪ್ 5 ಫೋನ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 5th ನಂಬರ್ ಬರುವಂತಹ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ F41. ಇದರ ಫೀಚರ್ಸ್ ಬಂದು 64 MP ಬ್ಯಾಕ್ ಕ್ಯಾಮ್ರಾ ಸಿಗುತ್ತೆ. ಅವ್ರದ್ದೇ ಸ್ವತಃ ಸ್ಯಾಮ್ಸಂಗ್ ಅವ್ರದ್ದೇ ಸ್ವತಃ Exynos 9611 ಪ್ರೊಸೆಸರ್ ಇದರಲ್ಲಿದೆ. ಈ ಪ್ರೊಸೆಸರ್ ಅಷ್ಟೊಂದು ಪರ್ಫಾರ್ಮೆನ್ಸಿನ ಒಳ್ಳೆಯದಲ್ಲ. ಬೆಂಚ್ ಮಾರ್ಕ್ ಎಲ್ಲ ನೋಡೋದಾದರೆ ಅರೌಂಡ್ 150 to 160 ಬರುತ್ತೆ ಅಂತೂ ಬೆಂಚ್ ಮಾರ್ಕ್ ಸ್ಕೋರ್. ಇದರಲ್ಲಿ ನಾವು ಇದನ್ನು 5th ನಂಬರ್ ಇಟ್ಟಿರೋದಕ್ಕೆ ಕಾರಣನೇ ಅದು. ಮತ್ತು ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದು ರೀಸನ್ ಅಂದರೆ AMOLED ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಇದು ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು 6000 ಬ್ಯಾಟ್ರಿ, 15 ವಾಟ್ ಚಾರ್ಜರ್ ಜೊತೆ ಬರುತ್ತೆ. ಈ ಬ್ಯಾಟ್ರಿ ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದರ ಪ್ರೈಸ್ ನಿಮಗೆ ಅರೌಂಡ್ 15,499 ಬರುತ್ತೆ. ಆದರೆ ನಿಮಗೆ SBI ಕಾರ್ಡಿಂದ ಇನ್ನೂ ಪ್ರೈಸ್ ಕಡಿಮೆ ಆಗುತ್ತಿರುವಂಥದ್ದು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ಲಿಸ್ಟಲ್ಲಿ ಬರುವಂಥ 4ನೇ ಫೋನ್, ಇದು ವೆಲ್ ಬಜೆಟ್ ಫೋನ್ ಅಂತಲೇ ಹೇಳ್ಬೋದು. ನಿಮಗೆ ಅದು 12,000ಗೆ ಸಿಗುತ್ತೆ. ಫೋನ್ ಯಾವುದಂದರೆ Realme 7i. ಇದನ್ನು ನಾವು 4ನೇ ನಂಬರ್ಗೆ ಇಟ್ಟಿರೋದು ಒಂದೇ ರೀಸನಿಂದ. ಈ ಥರ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 662 Qualcomm ಸ್ನ್ಯಾಪ್ಡ್ರ್ಯಾಗನ್ 662 ಪ್ರೊಸೆಸರ್ನ ಜೊತೆ ಬರುತ್ತೆ. ಇದು ತುಂಬ ಓಲ್ಡ್ ಪ್ರೊಸೆಸರ್ ಐತೆ ಆ್ಯಕ್ಚುಲಿ. ಅದೇ ರೀಸನ್ನಿಂದನೇ ಇದನ್ನು ನಾವು 4th ನಂಬರ್ ಇಟ್ಟಿರೋದು. ಇನ್ನು ಇದರ ಕ್ಯಾಮ್ರಾ ಫೀಚರ್ಸ್ ಬಗ್ಗೆ ನೋಡೋದಾದರೆ 64 MP ಕ್ಯಾಮ್ರಾ ಜೊತೆ ನಿಮಗೆ ಇದು ಸಿಗುತ್ತೆ. ಅದು ಅಲ್ಲದೆ ಡಿಸ್ಪ್ಲೇ ಕೂಡ ನಿಮಗೆ 90 Hz ರಿಫ್ರೆಶ್ ರೇಟ್ ಡಿಸ್ಪ್ಲೇ ಕೂಡ ಸಿಗುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡೋದಾದರೆ 5000 mAh ಬ್ಯಾಟ್ರಿ ಪ್ಲಸ್ 18 ವ್ಯಾಟ್ ಚಾರ್ಜರ್ ನಿಮಗೆ ಇದರ ಬಾಕ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಪ್ರೈಸ್ಗೆ ನೋಡೋದಾದರೆ ತುಂಬ ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. 11,999ಗೆ ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಪರ್ಚೇಸ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ಇದರ ಬೆಂಚ್ ಮಾರ್ಕ್ ನೋಡೋದಾದರೆ ಅರೌಂಡ್ 160 to 170 ಬರುತ್ತೆ. ಇಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಪರ್ಚೇಸ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ನಮ್ಮ ಲಿಸ್ಟಲ್ಲಿ ಬರುವಂತಹ 3ನೇ ಫೋನ್ ಪೋಕೋ M2 Pro. ಒಂದು ವೆಲ್ ಬಜೆಟ್ ಫೋನ್ ಪ್ಲಸ್ ವೆಲ್ ಪರ್ಫಾರ್ಮೆನ್ಸ್ ನೀಡುವಂತಹ ಫೋನ್ ಇದಾಗಿದ್ದು, ನಿಮಗೆ ಇದರಲ್ಲಿ ಸಿಗುವಂತಹ ಫೀಚರ್ಸ್ ಬಗ್ಗೆ ಮಾತನಾಡೋದಾದರೆ 48 MP ಕ್ಯಾಮೆರಾ, ಸ್ನ್ಯಾಪ್ಡ್ರ್ಯಾಗನ್ 720G ಅವರದ ಪ್ರೊಸೆಸರ್, ಸೂಪರ್ ಪ್ರೊಸೆಸರ್, ಅರೌಂಡ್ 2,76,000 ಬೆಂಚ್ ಮಾರ್ಕ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಫುಲ್ HD ಡಿಸ್ಪ್ಲೇ. ಇನ್ನು ಬ್ಯಾಟ್ರಿ ಬಗ್ಗೆ ನೋಡೋದಾದರೆ 5000 mAh ಬ್ಯಾಟ್ರಿ ಪ್ಲಸ್ 33 ವ್ಯಾಟ್ ಬಾಕ್ಸಲ್ಲೇ ಚಾರ್ಜರ್ನ ಇನ್ಕ್ಲೂಡ್ ಮಾಡಿ ಕೊಡುವಂಥದ್ದು. ಪ್ರೈಸ್ ಬಂದುಬಿಟ್ಟು ಇದು ಒಂದು 14,999ಗೆ 13,999ಗೆ ಈ ಥರ ವೇರಿ ಆಗ್ತಾ ಇರುತ್ತೆ. ನೋಡಿ ನಿಮಗೆ ಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ನಮ್ಮ ಲಿಸ್ಟಲ್ಲಿ ಬರುವಂತಹ 2ನೇ ಫೋನ್, ಇದೊಂದು ರಿಚ್ ಫೀಚರ್ ಫೋನ್ ಆಗಿದ್ದು ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿದೆ. ಕಣ್ಣು ಮುಚ್ಚಿ ತಗೋಬೋದು. ಆದರೆ ಇದರಲ್ಲಿ ನಿಮಗೆ ಕ್ಯಾಮ್ರಾ ಡಿಗ್ರೇಡ್ ಸಿಗುವಂಥದ್ದು, ಅಂದರೆ 48 MP ಕ್ಯಾಮ್ರಾ ಇದರಲ್ಲಿದೆ. ಆದ್ರೂ 2ನೇ ನಂಬರ್ ಏಕಿದೆ ಅಂತ ಕೇಳ್ಬೋದು ನೀವು. ಇದನ್ನು ನಾವು 2ನೇ ನಂಬರ್ ಸೆಟ್ ಮಾಡೋಕ್ಕೆ ಕಾರಣ ಒಂದು ಪ್ರೊಸೆಸರ್ ಮೀಡಿಯಾಟೆಕ್ Helio G95 ಪ್ರೊಸೆಸರ್, 90 Hz ಸ್ಮೂತ್ ಅಲ್ಟ್ರಾ ಸ್ಮೂತ್ ಸ್ಕ್ರೋಲಿಂಗ್ ಡಿಸ್ಪ್ಲೇ ಸಿಗುತ್ತೆ. ನಿಮಗೆ 4,500 mAh ಬ್ಯಾಟ್ರಿ ಜೊತೆ 65 ವ್ಯಾಟ್ ಚಾರ್ಜರ್ ಬಾಕ್ಸಲ್ಲಿ ಇನ್ಕ್ಲೂಡ್ ಆಗಿ ಕೊಡುವಂಥದ್ದು ಸೂಪರ್ ಅಂತ ಹೇಳ್ಬೋದು. ಕ್ರೇಜಿ ಫೀಚರ್ ಕೂಡ ಇದು. ನಿಮಗೆ ಇದು ಕೂಡ ನಿಮಗೆ 14,999ಕ್ಕೆ 14,999ಗೆ ಇದು ಒಂದು ಬರ್ತಾ ಇರುವಂಥದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ರಿಚ್ ಫೋನ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮೊದಲನೇ ಫೋನ್, ಇದು ಕೂಡ ರಿಯಲ್ಮಿ ಕಡೆಯಿಂದನೇ ಬರುವಂಥದ್ದು, Realme 7. ನಿಮಗೆ 64 ಕ್ಯಾಮ್ರಾ ರಿಚ್ ಕೂಡ ಮತ್ತು ಫೀಚರ್ ರಿಚ್ ಕೂಡ. ಇದೊಂದು ಕ್ಯಾಮ್ರಾ ರಿಚ್ ಪ್ಲಸ್ ಪರ್ಫಾರ್ಮೆನ್ಸ್ ರಿಚ್ ಮೊಬೈಲ್ ಫೋನ್ ಆಗಿರುವಂಥದ್ದು. ಇದರ ಕ್ಯಾಮ್ರಾ 64 MP. ಇನ್ನು ಪ್ರೊಸೆಸರ್ನ ಬಗ್ಗೆ ಮಾತನಾಡೋದಾದರೆ ಮೀಡಿಯಾಟೆಕ್ Helio G95. ಇದರ ಅಂತಂತೂ ಬೆಂಚ್ ಮಾರ್ಕ್ ನೋಡೋದಾದರೆ ನೀವು ಅರೌಂಡ್ 3 lakh ಪ್ಲಸ್ ನಿಮಗೆ ಪರ್ಫಾರ್ಮೆನ್ಸ್ ಅಂತೂ ಬೆಂಚ್ ಮಾರ್ಕ್ ಕೊಡುತ್ತೆ. ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇರುವಂಥದ್ದು, 5000 mAh ಬ್ಯಾಟ್ರಿ, ಅದರ ಜೊತೆಗೆ ನಿಮಗೆ 30 ವ್ಯಾಟ್ನ ಚಾರ್ಜರ್ ಇನ್ಕ್ಲೂಡ್ ಆಗಿ ಸಿಗುವಂಥದ್ದು.
ಇನ್ನು 64 MP ಕ್ಯಾಮ್ರಾ ನೋಡೋದಾದರೆ ಇದು ಒಂದು ಸೆನ್ಸರ್ ಬಂದುಬಿಟ್ಟು ಸೋನಿಯ ಸೆನ್ಸರ್ ಆಗಿರುವಂಥದ್ದು, ಸೋನಿ IMX 682 ಸೆನ್ಸರ್ ಆಗಿರುವಂಥದ್ದು. ಇದು ಪ್ರೈಸ್ ಕೂಡ ನಿಮಗೆ 14,999ಗೆ ಸಿಗುವಂಥದ್ದು. ಇನ್ನು ಗಿವ್ ಅವೇ ಬಗ್ಗೆ ಮಾತನಾಡೋದಾದರೆ ನಾನು ನಿಮಗೆ 2 ಕೂಪನನ್ನು ಇದರಲ್ಲಿ ಕೊಡುವಂಥದ್ದು. ಒಂದು ಫ್ಲಿಪ್ಕಾರ್ಟ್ನಲ್ಲಿ ನೀವು ಮೊಬೈಲ್ ಪರ್ಚೇಸ್ ಮಾಡಿದರೆ ಎಕ್ಸ್ಟ್ರಾ 500 ರುಪೀಸ್ ಆಫ್ ಆಗುತ್ತೆ. ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಮೇಲೆ ಬರುತ್ತೆ, ನೋಡ್ಬೋದು. ಯಾವ್ಯಾವ ಫೋನ್ಗೆ ಆಫರ್ ವ್ಯಾಲಿಡ್ ಆಗಿದೆ ಮತ್ತು 500 ಎಕ್ಸ್ಟ್ರಾ ಆಫ್ ಸಿಗುವಂಥದ್ದು. ಇದನ್ನು ನಿಮಗೆ ಯಾರಿಗಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಿಮ್ಮ ಇಮೇಲ್ ID ಪ್ರೊವೈಡ್ ಮಾಡಿ, ನಿಮಗಾಗಿ ನಾನು ಈ ಕೂಪನ್ ಕೋಡನ್ನು ಕಳಿಸ್ತೀನಿ. ಮತ್ತು ಇದು ಯಾವ್ಯಾವ ಫೋನಿಗೆ ಅಪ್ಲೈ ಆಗುತ್ತಂತ ಲಿಸ್ಟ್ ಕೂಡ ಅದರಲ್ಲಿದೆ, ಅದನ್ನು ಕೂಡ ನಿಮ್ಗೆ ಡಿಸ್ಪ್ಲೇ ಮೇಲೆ ಬರುತ್ತೆ. ಇದು ಎಲ್ಲಿವರೆಗೂ ವ್ಯಾಲಿಡ್ ಅಂದರೆ 31 ಡಿಸೆಂಬರ್ವರೆಗೂ ವ್ಯಾಲಿಡ್ ಇದೆ. ನೀವು ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಇಮೇಲ್ ಮುಖಾಂತರ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಕೂಪನ್ ಬಗ್ಗೆ ಮಾತನಾಡೋದಾದರೆ ಇದು ಜಿಯೋ ಕೂಪನ್. ಇದು ಕೂಡ 31 ಡಿಸೆಂಬರ್ವರೆಗೆ ಇರುವಂಥದ್ದು. ಯಾರಾದರೂ ನೀವು ಜಿಯೋಲಿ ಡ್ರೆಸ್ ಅಥವಾ ಪರ್ಚೇಸ್ ಮಾಡೋರಿದ್ರೆ ಈ ಕೂಪನ್ ಕೋಡನ್ನು ಯೂಸ್ ಮಾಡ್ಕೋಬೋದು. ಅರೌಂಡ್ 300 ರುಪೀಸ್ವರೆಗೂ ಫ್ಲ್ಯಾಟ್ ಆಗುತ್ತೆ ಅಂತ ಹೇಳ್ಬೋದು. ಇದರ ಕೂಪನ್ ಕೂಡ ಡಿಸ್ಪ್ಲೇ ಮೇಲೆ ಬರುತ್ತೆ. ನಿಮಗೆ ಯಾರಿಗಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಿಮಗೆ ಇಮೇಲ್ ಮಾಡ್ತೀನಿ. ನಮ್ಮ ಕ್ವಶನಿಗೆ ಇನ್ನೂ ಯಾರ್ಯಾರು ಆನ್ಸರ್ ಮಾಡ್ತಾ ಇಲ್ಲಲ್ಲ, ಎಲ್ಲರೂ ನಮ್ಮ ಕ್ವಶನ್ಗೆ ಆನ್ಸರ್ ಮಾಡಿ. ಯಾಕಂದರೆ ಇದರಿಂದ ನಿಮ್ಮ ನಾಲೆಜು ಇಂಪ್ರೂವ್ಮೆಂಟ್ ಆಗುತ್ತೆ, ನಮಗೂ ಏನೋ ಒಂದು ಹೊಸ ನಿಮಗೆ ಹೇಳ್ಕೊಟ್ಟಂಗೆ ಮತ್ತು ನಾವು ಒಂದು ಕಲ್ತಂತೆ ಆಗುತ್ತೆ. ನಿಮ್ಮ ಹತ್ರನೂ ಯಾವುದಾದ್ರೂ ಕ್ವಶನ್ ಇದ್ದರೆ ಅದನ್ನೂ ಕೂಡ ಕಮೆಂಟ್ ಮಾಡಿ, ನಾವು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕ್ವಶನ್ ಕೇಳಿ ಅದರ ಆನ್ಸರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.